ಸೌದತ್ತಿ ಪಟ್ಟಣದಲ್ಲಿ ದುರ್ಗಾಮಾತಾ ದೌಡ್ಗೆ ಅದ್ದೂರಿ ಸ್ವಾಗತ. ಕೇಸರಿಪೇಟ ಶಾಲು ಧರಿಸಿ ಖಡ್ಗ ಹಿಡಿದು ದುರ್ಗಾಮಾತಾ ದೌಡ್ ಮೆರವಣಿಗೆ. ಸೌದತ್ತಿ ಪಟ್ಟಣದಲ್ಲಿ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ನವರಾತ್ರಿ ಅಂಗವಾಗಿ ಪ್ರತಿ ವರ್ಷದಂತೆ 9 ದಿನಗಳ ದುರ್ಗಾಮಾತಾ ದೌಡ್ಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. 9 ದಿನಗಳ ಕಾಲ ನಡೆಯಲಿರುವ ದುರ್ಗಾಮಾತಾ ದೌಡ್ ಪಟ್ಟಣದಲ್ಲಿ ಭಕ್ತಿಯ ಜೊತೆಗೆ ಉತ್ಸಾಹ ವೃದ್ಧಿಸಿದೆ. ಅಪಾರ ಸಂಖ್ಯೆಯಲ್ಲಿ ಶ್ವೇತವಸ್ತ್ರಧಾರಿಗಳು ಪಾಲ್ಗೊಂಡಿದ್ದಾರೆ. ಪ್ರತಿದಿನ ಒಂದೊಂದು ಓಣಿಯಲ್ಲಿ ಸಂಚರಿಸುವ ದೌಡಾಗಿ ಅಲ್ಲಿಯ ಜನರು ಭಕ್ತಿಯ ಸ್ವಾಗತ ಕೋರುತ್ತಿದ್ದಾರೆ. ಮನೆಗಳ ಮುಂದೆ ರಂಗೋಲಿ ಹೂ ಹಾಕಿ ಪೂಜಿಸಿ ಭಕ್ತಿ ಸಮರ್ಪಿಸಿದರು. ಶ್ವೇತ ವಸ್ತ್ರ ಧರಿಸಿ ತಲೆಗೆ ಕೇಸರಿ ಪೇಟ ತೊಟ್ಟು ಕೇಸರಿ ಸಾಲು ಕಟ್ಟಿಕೊಂಡು ಭಕ್ತರು ಗಮನ ಸೆಳೆದರು. ಭಾರತ್ ಮಾತಾ ಕಿ ಜೈ, ಜೈ ಭವಾನಿ, ಜೈ ಶಿವಾಜಿ ಘೋಷಣೆಗಳು ಮೊಳಗಿಸಿದರು. ದೌಡ ಮೆರವಣಿಗೆ ಸಾಗುವ ಮಾರ್ಗದುದ್ದಕ್ಕೂ ರಂಗೋಲಿ ಬಿಡಿಸಿ ಬೀದಿಯನ್ನು ಶೃಂಗರಿಸಲಾಗಿತ್ತು. ಕೈಯಲ್ಲಿರುವ ಭಗವಧ್ವಜಕ್ಕೆ ಮಾಲಾರ್ಪಣೆ ಮಾಡಿ ನಗರದ ಪ್ರಮುಖ ಮಂದಿರಗಳಿಗೆ ತೆರಳಿ ಮಂಗಳಾರತಿ ಮಾಡಿ ಮಹಿಳೆಯರು ಪೂಜೆ ಸಲ್ಲಿಸಿದರು. ಇನ್ನು ಮೊದಲನೇ ದಿನ ದುರ್ಗಾ ದೌಡ ಶ್ರೀ ಕೊತ್ತಲ ಕರಿಯಮ್ಮ ದೇವಿ ದೇವಸ್ಥಾನ ಕಟಗೋಳ ಬ್ಯಾಂಕ್ ಸರ್ಕಲ್ನಿಂದ ಪ್ರಾರಂಭವಾಯಿತು. ನಂತರ ಹೊಸಪೇಟೆ ಓಣಿ, ಪುರದೇಶ್ವರ ಗುಡಿ, ಉಳಿಯು ಬಸವೇಶ್ವರ ಗುಡಿ, ಕಟಗೋಳ ಬ್ಯಾಂಕ್, ಸಬ್ನಿಸ್ ಆಸ್ಪತ್ರೆ, ಗಿರ್ಜನವರ ಓಣಿ, ರೇಣುಕಾ ಟಾಕೀಸ್, ಕುಂಬಾರ ಓಣಿ, ಸಬ್ನಿಸ್ ಓಣಿ, ಪತ್ತಾರ್ ಓಣಿ, ಬೆಳಗಾರ್ ಓಣಿ, ಲಿಂಗರಾಜ್ ವೃತ್ತ, ದಿವಟಗೆರೆ ಓಣಿ ಮಾರ್ಗವಾಗಿ ಆಗಮಿಸಿ ವಿಠ್ಠಲ ದೇವರ ಮಂದಿರದಲ್ಲಿ ಮುಕ್ತಾಯವಾಯಿತು. ಸುನಿಲ್ ಹೊಸಕೋಟಿ, ಕ್ರಾಂತಿ ಸಮಾಚಾರ, ಸವದತ್ತಿ.